टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತದ ದಾಳಿಗೆ ಪತ್ರಕುಟಿ ಹೋಗಿದೆ ಪಾಕ್. ಪ್ರತೀಕಾರದ ಬೆದರಿಕೆ ಪಾಕ್ ದಾಳಿಗೆ ಮತ್ತೆ ಮುಂದಾಗುವಂತ ಸಾಧ್ಯತೆ ಇದೆ. ತಿರುಗೇಟು ನೀಡೋದಕ್ಕೆ ಭಾರತ ಕೂಡ ಸನ್ನದ್ಧವಾಗಿದೆ. ದೇಶದ ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಸಭೆಯನ್ನು ನಡೆಸುತ್ತಿದ್ದು, ಪಾಕ್ ಮತ್ತು ನೇಪಾಳಕ್ಕೆ ಹೊಂದಿಕೊಂಡಿರುವಂತಹ ಗಡಿ ರಾಜ್ಯಗಳು ಲೆಫ್ಟಿನೆಂಟ್ ಗವರ್ನರ್ಗಳ ಜೊತೆಯೂ ಅಮಿತ್ ಶಾ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಅಗತ್ಯ ಸರಕು ಮತ್ತು ಸೇವೆಗಳ ಲಭ್ಯತೆಯನ್ನು ಕಾಯ್ದುಕೊಳ್ಳಬೇಕು, ರಕ್ಷಣಾ ಪಡೆಗಳಿಗೆ ಸನ್ನದ್ಧವಾಗಿರುವುದಕ್ಕೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ರಾಷ್ಟ್ರ ವಿರೋಧಿ ಪ್ರಚಾರದ ಮೇಲೆ ನಿಗಾ ವಹಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಪಾಕಿಸ್ತಾನ ಮತ್ತು ನೇಪಾಳಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಈ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳೊಂದಿಗಿನ ಸಭೆಯಲ್ಲಿ ಅಗತ್ಯ ಸರಕುಗಳು ಮತ್ತು ಸೇವೆಗಳ ಲಭ್ಯತೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಮತ್ತು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಎಸ್ಡಿಆರ್ಎಫ್ ಹಾಗೂ ನಾಗರಿಕ ರಕ್ಷಣಾ ಹಾಗೆ ಗೃಹ ರಕ್ಷಕ ದಳ ಮತ್ತು ಎನ್ಸಿಸಿಯಂತಹ ಪರಿಹಾರ ಮತ್ತು ರಕ್ಷಣಾ ಪಡೆಗಳನ್ನು ಸನ್ನದ್ಧವಾಗಿರಿಸುವುದಕ್ಕೆ ರಾಜ್ಯಗಳನ್ನ ಕೇಳಲಾಯಿತು. ಎಲ್ಲಾ ಮಾಧ್ಯಮ ವೇದಿಕೆಗಳಲ್ಲಿ ರಾಷ್ಟ್ರ ವಿರೋಧಿ ಪ್ರಚಾರವನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಮತ್ತೆ ತ್ವರಿತ ಕ್ರಮ ತೆಗೆದುಕೊಳ್ಳೋದಕ್ಕೆ ಮತ್ತೆ ದುರ್ಬಲ ಸ್ಥಳಗಳಲ್ಲಿ ತಡೆರಹಿತ ಸಂವಹನ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಇವತ್ತು ಸರ್ವಪಕ್ಷ ಸಭೆಯನ್ನ ಕೂಡ ಕರೆಯಲಾಗಿತ್ತು.